ಲಾಸ್ಟ್ ಇನ್ನೊಂದು ಲಾಸ್ ಡ್ಯೂ ಟು ಥೆಫ್ಟ್ ಅಂತ ಇತ್ತಲ್ಲ, ಅದನ್ನ 2 ಎಂಟ್ರೀಸ್ ಅಲ್ಲಿ ರೆಕಾರ್ಡ್ ಮಾಡಿ ಬ್ಯಾಲೆನ್ಸ್ ಮಾಡಿದ್ರೆ ಸೇಮ್ ಪ್ರಾಫಿಟ್ ಏನಿರುತ್ತೆ ಪ್ರಾಫಿಟ್ ಅಮೌಂಟ್ ಬರುತ್ತೆ. ಮಾಡ್ಬೇಕಾ? ಎಸ್ ಸರ್. ಮಾಡೋದು ಬರಿಬೇಕಾ? ಮಾಡಿ ಸರ್. ಆಯ್ತು. ನೀವು ಮಾಡ್ತಾ ಇದ್ರೆ ನಾವ್ ಇನ್ನೊಂದ್ ಸ್ವಲ್ಪ ಚಾಟ್ ಮಾಡ್ಬೋದು ಅಂತ ಕೆಲವೊಬ್ರು. Memorandum account. ಮಾಡ್ತಾ ಇದ್ದೀರಾ ಸರ್? ನೋಡಿ ಪ್ರಾಬ್ಲಮ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಬೈ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಬುಕ್ ಎಷ್ಟಿತ್ತು? 66,760. ನೆಕ್ಸ್ಟ್ ಅಲ್ಲಿ ನಾವ್ ಏನೇನು ಆಡ್ ಮಾಡಿದ್ವಲ್ಲ, ಆಡ್ ಮಾಡಿರೋದೆಲ್ಲಾನು ಇಲ್ಲಿ ಬೈ ಬರೀಬೇಕು. ಬೈ ಫಸ್ಟ್ ಒನ್ ಯಾವುದು? ದಟ್ ಈಸ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಅಡ್ಮಿನ್ ಓವರ್ ಹೆಡ್ಸ್ ಎಷ್ಟಿತ್ತು? 4,250. ನೆಕ್ಸ್ಟ್ ಡಿಪ್ರಿಸಿಯೇಷನ್, excess of depreciation in finance, 290. Next 290. Interest received but not included in cost. interest received 450. Bank interest credited 230. Source adjustment 230. Source adjustment 420. Store adjustment 420. 220. ನೆಕ್ಸ್ಟ್ ಮಿಕ್ಕಿದೆಲ್ಲ 2 ನಲ್ಲಿ ಬರುತ್ತೆ. ಫಸ್ಟ್ ಒನ್ ಯಾವುದು? ಫ್ಯಾಕ್ಟರಿ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಫ್ಯಾಕ್ಟರಿ ಓವರ್ ಹೆಡ್ಸ್ 5,760. Sir, Corona cases 196. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ Income 600. ನೆಕ್ಸ್ಟ್ Depreciation of stock in finance book Chikbalapur depreciation of stock 860. Dividend appropriated 1,200. dividends appropriation 1,200. Loss due to test 60. 260. ಆಯ್ತಾ? ಅಕೌಂಟ್ ಅಂದ ತಕ್ಷಣ ಎರಡು ಕಡೆ
ಟೋಟಲ್ ಮಾಡಿ. Credit side ಕ್ರೆಡಿಟ್ ಸೈಡ್ ಎಷ್ಟು ಬರುತ್ತೆ? 72,400. 72,400. ಡಿಫರೆನ್ಸ್ ಅಮೌಂಟ್ ಎಷ್ಟು ಬರುತ್ತೆ ನೋಡಿ. 64,554. ಹಂಗೆ ಬರಂಗಿಲ್ಲ. 63,720. 720, sir. ಇಲ್ಲಿ ಎಷ್ಟು ಬಂದಿರುತ್ತೋ ಅಷ್ಟೇ ಬರಬೇಕು. ಇದನ್ನ ನಾವೇನ್ ಕರ್ತೀವಿ? Profit. As per Finance. financial, this will be balancing figure. ಚಿಕ್ಕಬಳ್ಳಾಪುರ ಇಷ್ಟು ಆಯ್ತಾ. ಇದನ್ನ ವಿಲ್ ಬಿ ಕಾಲಿಂಗ್ ಆಸ್ ಮೆಮೊರಂಡಮ್ ಅಕೌಂಟ್. ಏನೋ ಡೌಟ್ ಆಯ್ತಾ ಮೆಮೊರಂಡಮ್ ಅಕೌಂಟ್ ಅಲ್ಲಿ? No doubt, sir. ಆಯ್ತಾ. ಇದು ನಿಮ್ಮ ಥರ್ಡ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ಗೆ ಮೂವ್ ಆಗ್ತೀನಿ. ಸೆಕೆಂಡ್ ಪ್ರಾಬ್ಲಮ್ ಆಯ್ತು. ಥರ್ಡ್ ಪ್ರಾಬ್ಲಮ್ ನೋಡಿ. ಪ್ರಿಪೇರ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್. ನೋಡಿ ಪ್ರಾಬ್ಲಮ್ ನಂಬರ್ 3 ನಿಮಗೆ ಕೊಟ್ಟರು ಕ್ವಶನ್ ಬ್ಯಾಂಕ್ ಅಲ್ಲಿ ಸೇಮ್ ಪ್ರಾಬ್ಲಮ್ 3 ಐತೆ. ಪ್ರಿಪೇರ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋಯಿಂಗ್. ನೆಟ್ ಪ್ರಾಫಿಟ್ ಆಸ್ ಪರ್ ಫಿನಾನ್ಷಿಯಲ್ ಅಕೌಂಟ್ಸ್. ಇಲ್ಲೂ ಅಷ್ಟೇ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಮಾತ್ರ ಪ್ರಿಪೇರ್ ಮಾಡಬೇಕು. ಫಿನಾನ್ಷಿಯಲ್ ಅಕೌಂಟ್ಸ್ ಅಲ್ಲಿ ಎಷ್ಟೈತೆ? 1,13,000 ಅಂಡ್ ಕಾಸ್ಟ್ ಅಕೌಂಟ್ ಪ್ರಕಾರ ಎಷ್ಟೈತೆ? 2 lakhs ಐತೆ. ವಿ ನೀಡ್ ಟು ಟೇಕ್ ದೀಸ್ ಓನ್ಲಿ. ನಾವ್ ಯಾವ ತಗೋಬೇಕು? ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ತಗೋಬೇಕು. ಇದು ಬರುತ್ತಾ ಚೆಕ್ ಮಾಡಬೇಕು. ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇನ್ ಫಿನಾನ್ಷಿಯಲ್ ಬುಕ್ಸ್. ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇನ್ ಫಿನಾನ್ಷಿಯಲ್ ಬುಕ್ಸ್ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಆಸ್ ಟು ಬಿ ಇನ್ ದಟ್ ಅಂಡ್ ಸಬ್ಟ್ರಾಕ್ಟೆಡ್ ತಾನೆ. ಎಲ್ಲ ಇನ್ಕಮ್ ಟ್ಯಾಕ್ಸ್ ಸಬ್ಟ್ರಾಕ್ಟ್ ಮಾಡಬೇಕು. ಶೇರ್ ಟ್ರಾನ್ಸ್ಫರ್ ಫೀಸ್ ಕ್ರೆಡಿಟೆಡ್ ಟು ಫಿನಾನ್ಷಿಯಲ್ ಅಕೌಂಟ್. ಇಲ್ಲಿ ಶೇರ್ ಟ್ರಾನ್ಸ್ಫರ್ ಫೀಸ್ ಕ್ರೆಡಿಟೆಡ್ ಟು ಫಿನಾನ್ಷಿಯಲ್ ಬುಕ್ಸ್ ಐತೆ. ಫಿನಾನ್ಷಿಯಲ್ ಬುಕ್ಸ್ ಅಂತಂದ್ರೆ ಇಟ್ ಶುಡ್ ನಾಟ್ ಬಿ ಕನ್ಸಿಡರ್, ದೇರ್ ಫೋರ್ ಇಟ್ ಹಾಸ್ ಟು ಬಿ ಇನ್ ದಟ್ ಅಂಡ್ ಆಡೆಡ್. ಅದನ್ನ ರೀಆಡ್ ಮಾಡಬೇಕು. ಓವರ್ ಹೆಡ್ ರಿಕವರ್ಡ್ ಆಸ್ ಪರ್ ಕಾಸ್ಟ್ ಅಕೌಂಟ್ಸ್. ಓವರ್ ಹೆಡ್ ಚಾರ್ಜ್ಡ್ ಇನ್ ಫಿನಾನ್ಷಿಯಲ್ ಅಕೌಂಟ್ಸ್. ಇವೆರಡು ಏನ್ ಕೊಟ್ಟಿದ್ದಾರೆ? ಇವೆರಡು ಸಪರೇಟ್ ಕೊಟ್ಟಿದ್ದಾರೆ. ಇವೆರಡಕ್ಕೂ ನಾವೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಐದರ್ ಇಟ್ ವಿಲ್ ಬಿ ಓವರ್ ವ್ಯಾಲ್ಯೂಯೇಷನ್ ಬರುತ್ತೆ, ಅಂಡರ್ ವ್ಯಾಲ್ಯೂಯೇಷನ್ ಬರುತ್ತೆ. ಕಾಸ್ಟ್ ಅಕೌಂಟ್ ಅಲ್ಲಿ ಎಷ್ಟೈತೆ ನೋಡಿ? 34,000 ಐತೆ. ಫಿನಾನ್ಷಿಯಲ್ ಅಕೌಂಟ್ಸ್ ಅಲ್ಲಿ ಎಷ್ಟೈತೆ? 28,000. ದೇರ್ ಫೋರ್ ಕಾಸ್ಟ್ ಅಕೌಂಟ್ ಅಲ್ಲಿ ಜಾಸ್ತಿ ಇರೋದು. ಅಂದ್ರೆ ಇದೇನಾಗುತ್ತೆ? 34,000 ಮೈನಸ್ 28,000. ಇದು ಪ್ಲಸ್ ಅಮೌಂಟ್ ಬರುತ್ತೆ. ಆ ಪ್ಲಸ್ ಅಮೌಂಟ್ ಏನಾಗುತ್ತೆ? ಇಟ್ ಶುಡ್ ಬಿ ದಟ್ ಅಂಡ್ ಓವರ್ ವ್ಯಾಲ್ಯೂಯೇಷನ್ ಆಗುತ್ತೆ. ದೇರ್ ಫೋರ್ ಇಟ್ ಹ್ಯಾಸ್ ಟು ಬಿನ್ ಆಡೆಡ್. ಒಂದು ನಿಮಿಷ. ಸ್ಕ್ರೀನ್ ಕಾಣಿಸ್ತಾಯ್ತಾ?
ಸ್ಕ್ರೀನ್ ಕಾಣಿಸ್ತೈತೆ ಇವಾಗ ಯಾರಾದರೂ? Overheads it will be and 34,000 28,000 ಇದು ಪ್ಲಸ್ ಅಮೌಂಟ್ ಬರುತ್ತೆ, therefore it has to be added. ಅದನ್ನ ನಾವು ಆಡ್ ಮಾಡಬೇಕಾಗುತ್ತೆ. company provided for doubtful debts. All these are the and doubtful ಇಲ್ಲಿ doubtful debts ಐತೆ. Doubtful debts in the sense that and it will be provision for doubtful debts ಆಗುತ್ತೆ. Provision for doubtful debts ಇದು financial in nature ಇರುತ್ತೆ, therefore it has to be subtracted. Director fees shown in financial books. Director fees shown in financial books in the sense it has to be subtracted. Idu financial nature. Next, depreciation charge in financial account. Depreciation charged in financial account. ಒಂದೇ ಐತೆ. ಫಿನಾನ್ಷಿಯಲ್ ಅಕೌಂಟ್ ಒಂದೇ ಇದ್ದಾಗ ನಾವೇನ್ ಏನಂತ ಬರ್ತೀವಿ, ಫಿನಾನ್ಷಿಯಲ್ ಅಕೌಂಟ್ ಮಾತ್ರ ಏನಾಗುತ್ತೆ, ಇದು ಇಟ್ ಹಾಸ್ ಟು ಬೀನ್ ಸಬ್ಟ್ರಾಕ್ಟೆಡ್. ಒಂದೇ ಇದ್ರೆ, ಎರಡು ಇದ್ರೆ ಡಿಫ್ರೆನ್ಸ್ ಒಂದು ಎಕ್ಸಸ್ ಆಯ್ತಾ ಅಥವಾ ಅಂಡರ್ ವ್ಯಾಲ್ಯೂಡ್ ಏನಾದ್ರು ಆಗೈತಾ ಅದನ್ನ ನೋಡ್ಕೊಂಡು ಮಾಡಬೇಕು. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್ ಅಂಡ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಫಿನಾನ್ಷಿಯಲ್ ಅಕೌಂಟ್ ಎರಡೂ ಇದ್ದಾಗ ಏನ್ ಮಾಡಬೇಕು, ಯಾವ್ದ್ರಲ್ಲಿ ಜಾಸ್ತಿ ಐತೆ ಯಾವ್ದ್ರಲ್ಲಿ ಕಮ್ಮಿ ಐತೆ ನೋಡ್ಬೇಕು. ಕಾಸ್ಟ್ ಅಕೌಂಟ್ ಅಲ್ಲಿ ನೋಡಿ ಎಷ್ಟೈತೆ 18,000, ಫಿನಾನ್ಷಿಯಲ್ ಅಕೌಂಟ್ ಅಲ್ಲಿ ಎಷ್ಟೈತೆ 20,000. ಅಂದ್ರೆ ಯಾವ್ದ್ರಲ್ಲಿ ಜಾಸ್ತಿ ಐತೆ, ಫಿನಾನ್ಷಿಯಲ್ ಅಕೌಂಟ್ ಅಲ್ಲಿ. ಫಿನಾನ್ಷಿಯಲ್ ಅಕೌಂಟ್ ಅಲ್ಲಿ ಜಾಸ್ತಿ ಅಂತಂದ್ರೆ ದಟ್ ಮೀನ್ಸ್ ಇಟ್ ವಿಲ್ ಬಿ ಅಂಡರ್ ವ್ಯಾಲ್ಯೂಯೇಷನ್. ಬರ್ಕೊಳ್ಳಿ, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಯಾವುದು, ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂ ಆಯ್ತು ಅಂತಂದ್ರೆ ವಿ ನೀಡ್ ಟು ದಟ್ ಅಂಡ್ ಆಡ್, ಅದನ್ನ ನಾವು ಆಡ್ ಮಾಡ್ಬೇಕಾಗುತ್ತೆ. ಡಿಫ್ರೆನ್ಸ್ ಅಮೌಂಟ್ ನಾವು ಕ್ಯಾಲ್ಕುಲೇಟ್ ಮಾಡಿ ಡಿಫ್ರೆನ್ಸ್ ಅಮೌಂಟ್ ನಾವು ಆಡ್ ಮಾಡಬೇಕು. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ನಾಟ್ ಇನ್ಕ್ಲೂಡೆಡ್ ಇನ್ ಕಾಸ್ಟ್ ಅಕೌಂಟ್. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ನಾಟ್ ಇನ್ಕ್ಲೂಡೆಡ್ ಇನ್ ಕಾಸ್ಟ್ ಅಕೌಂಟ್ ಅಂದ್ರೆ ಕಾಸ್ಟ್ ಅಕೌಂಟ್ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ, ನಾವು ಏನ್ ಮಾಡಬೇಕು, ಆಡ್ ಮಾಡಬೇಕು, ನಾವು ಇನ್ಕ್ಲೂಡ್ ಮಾಡಬೇಕು. ಗುಡ್ ವಿಲ್ ರಿಟರ್ನ್ ಆಫ್ ಏನು ಫಿನಾನ್ಷಿಯಲ್ ಅಕೌಂಟ್, ಫಿನಾನ್ಷಿಯಲ್ ಅಕೌಂಟ್ ಅಲ್ಲಿ ಗುಡ್ ವಿಲ್ ರಿಟರ್ನ್ ಆಗೈತೆ, ರಿಟರ್ನ್ ಆಫ್ ಅಂತಂದ್ರೆ ಇಟ್ ಹಾಸ್ ಟು ಬೀನ್ ಸಬ್ಟ್ರಾಕ್ಟೆಡ್. ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್ ಇನ್ ಫಿನಾನ್ಷಿಯಲ್ ಅಕೌಂಟ್, ಇಟ್ ಹಾಸ್ ಟು ಬೀನ್ ಆಡೆಡ್. ಏನಾದ್ರು ಡೌಟ್ ಆಯ್ತಾ? ಡೌಟ್ ಇದ್ರೆ ಅನ್ಮ್ಯೂಟ್ ಮಾಡ್ತೀನಿ, ಕೇಳಿ. ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಏನೋ ಡೌಟ್ ಐತೆ ಇದರಲ್ಲಿ ಪ್ರಾಬ್ಲಮ್ ಎಕ್ಸ್ಪ್ಲನೇಷನ್ ಅಲ್ಲಿ? ಏನೋ ಡೌಟ್ ಇಲ್ಲ ಅಂತಂದ್ರೆ ಪ್ರಾಬ್ಲಮ್ ಮಾಡೋಣ. ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್. ನೋಡಿ ಯಾವ್ದು ಇಲ್ಲಿ ಮಾಡ್ಬೇಕಾಗಿರೋದು, reconciliation. It is not account, it is statement. ಅಕೌಂಟ್ ಬಂದ್ಬಿಟ್ಟು ಯಾವ್ದಾಗುತ್ತೆ, ಮೆಮೊರಂಡಮ್ ಆಗುತ್ತೆ. ಆಯ್ತಾ? ಫಸ್ಟ್ ಯಾವ ತಗೋಬೇಕು, ಇವೆಲ್ಲೂ ಅಷ್ಟೇ. net profit as per cost account. net profit as per cost account ಎಷ್ಟೈತೆ, 2 lakh ಐತೆ ನೋಡಿ. ಆಯ್ತಾ? ನೆಕ್ಸ್ಟ್ ಆಡ್ ನೋಡ್ಬೇಕು, ಒಂದೊಂದೇ ಆಡ್ ಮಾಡ್ತಾ ಬನ್ನಿ. ಆಡ್ ನೋಡಿ ಯಾವ್ಯಾವ್ದು ಬರ್ತೀವಿ. ಫಸ್ಟ್ ಒನ್
Income tax. ಅಷ್ಟೇ ಇನ್ಕಮ್ ಟ್ಯಾಕ್ಸ್ ಅಲ್ಲ, ಇನ್ಕಮ್ ಟ್ಯಾಕ್ಸ್ ಲೆಸ್ ಮಾಡುತ್ತಾನೆ. ಆಡ್ ಮಾಡೋದು ಯಾವುದು? ಶೇರ್ ಟ್ರಾನ್ಸ್ಫರ್ ಫೀಸ್. ಸೆಕೆಂಡ್ ಒನ್ ಆಯ್ತು ನೋಡಿ. 4,000. Share transfer fees credited. It will be 4,000. Next one. Overvaluation of overheads. ಆಯ್ತಾ? ಕಾಸ್ಟ್ ಅಕೌಂಟ್ ಮತ್ತೆ ಫಿನಾನ್ಷಿಯಲ್ ಅಕೌಂಟ್ ಅಲ್ಲಿ ಜಾಸ್ತಿ ಐತೆ ನೋಡಿ. ಎಷ್ಟು ತಗೋಬೇಕು? ಡಿಫ್ರೆನ್ಸ್ ಇಲ್ಲಿ ಬರೀರಿ. 34,000 minus 28 ಎಷ್ಟು ಬರುತ್ತೆ? 6,000. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂ ಹೋಗೈತೆ ನೋಡಿ. ಅಂಡರ್ ವ್ಯಾಲ್ಯೂಯೇಷನ್ ಆಫ್ 18,750. 18,750 minus 20,750. ಹಂಗಲ್ಲಮ್ಮ, ಫಸ್ಟ್ 20,000 ಹೇಳ್ಬೇಕು. $20,750 ಮೈನಸ್ ಇವಾಗ ಅದು 18,750. ಎಷ್ಟು ಬರುತ್ತೆ? 2,000. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಐತೆ ನೋಡಿ. 4,000. ನೆಕ್ಸ್ಟ್ ಸ್ಟೋರ್ಸ್ Adjustment credit. ಕ್ರೆಡಿಟೆಡ್ ಎಷ್ಟು? 1,000. ಟೋಟಲ್ ಮಾಡಿ 17 ಬರುತ್ತಾ? 17,000. 18,000. 1,83,000. ಆಡ್ ಮಾಡಬೇಕು, ಸಪ್ರೇಟ್ ಅಲ್ಲ. $2,17,000. ಇಲ್ಲಿ ಬರೆಯೋದನ್ನ ಲೆಸ್ ಮಾಡಬೇಕು. ಫಸ್ಟ್ ಸ್ಟಾರ್ಟ್ ಮಾಡಿ ಆಮೇಲೆ ಲೆಸ್ ಮಾಡೋದು. ಲೆಸ್ ಮಾಡೋದು ನೋಡಿ, ಇವಾಗ ಹೇಳಿ. ಫಸ್ಟ್ ಯಾವ್ದು ಹೇಳಿದ್ದು? ಇನ್ಕಮ್ ಟ್ಯಾಕ್ಸ್ 60,000. 60,000. ಪ್ರಾವಿಷನ್ ನೆಕ್ಸ್ಟ್ ಡೌಟ್ಫುಲ್ ಡೆಟ್ಸ್ ಎಷ್ಟಾಯ್ತು ನೋಡಿ? 20,000. ನೆಕ್ಸ್ಟ್ ಡೈರೆಕ್ಟರ್ಸ್ ಫೀಸ್ 8,000. 8,000. Next depreciation in financial accounts 7,000. 7,000. Next goodwill written off 9,000. $1,04,000.
1,13,000. ನಿಮಿಷ ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ? 1,13,000. 1,13,000. ಇದನ್ನು ನಾವೇನಂತ ಕರಿತೀವಿ? ಪ್ರಾಫಿಟ್ ಆಸ್ ಪರ್ ಫಿನಾನ್ಷಿಯಲ್ ಅಕೌಂಟ್. ನಿಮ್ಮ ಇದ್ರಲ್ಲಿ ಐತೆ ನೋಡಿ ಕಾಲಮ್ ಅಲ್ಲಿ. ಫಿನಾನ್ಷಿಯಲ್ ಅಕೌಂಟ್ ಐತಾನೆ, ಇದನ್ನೇ ನಾವು ಕ್ಯಾಲ್ಕುಲೇಟ್ ಮಾಡಿದ್ದು. ಆಯ್ತಾ? ಇದು ದಿಸ್ ವಿಲ್ ಬಿ ದಟ್ ದ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್. ಯಾರಾದ್ರು ಬರ್ಕೊಂಡೇ ಇದ್ರೆ ಒಂದು ಫೋಟೋ ತಗೊಳ್ಳಿ. ಆಯ್ತಾ? ಇಲ್ಲಿಗೆ 3 ಕಾಲಮ್ ಆಯ್ತು. ಮೊನ್ನೆ ಮಾಡಿರೋದು ಒಂದು 3-4 ಕಾಲಮ್ಸ್. ಇಲ್ಲಿಗೆ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಸ್ಟಾಪ್ ಮಾಡ್ತೀವಿ. ನೆಕ್ಸ್ಟ್ ಬೇರೆ ಯಾವ್ದಾದ್ರು ಬೇರೆ ಚಾಪ್ಟರ್ ಮಾಡಿ. ಏನಾದ್ರು ಡೌಟ್ ಐತಾ ರೀಕನ್ಸಿಲಿಯೇಷನ್ ಅಲ್ಲಿ? ನೋಡಿ, ಇದ್ರ ಜೊತೆಗೆ ಮೆಮೊರಂಡಮ್ ಅಕೌಂಟ್ ಕೇಳ್ತಾರೆ. ಮೆಮೊರಂಡಮ್ ಅಕೌಂಟ್ ನೋಡಿ ಇಲ್ಲೇ ಇದರಲ್ಲಿ ಹೇಳ್ಕೊಡ್ತೀನಿ. ಮೆಮೊರಂಡಮ್ ಅಕೌಂಟ್ ಅಂದ್ರೆ ಏನು? ಇದು ನೆಟ್ ಪ್ರಾಫಿಟ್ ಏನ್ ತಗೋಬೇಕು? ದಿಸ್ ವಿಲ್ ಬಿ ಬೈ ಬ್ಯಾಲೆನ್ಸ್. ಇವೆಲ್ಲನೂ ಕೂಡ ಏನಾಗುತ್ತೆ? ಆಡ್ ಮಾಡಿರೋವೆಲ್ಲನೂ ಬೈ ಆಗುತ್ತೆ. ಲೆಸ್ ಮಾಡಿರೋವೆಲ್ಲನೂ ಕೂಡ ಏನಾಗುತ್ತೆ? 2. ಆಯ್ತಾ? ಸಿಂಪಲ್ ಅಷ್ಟೇನೆ. ನಿಮ್ಗೆ ಡೈರೆಕ್ಟ್ ಆಗಿ ಮೆಮೊರಂಡಮ್ ಅಕೌಂಟ್ ಕೇಳಿದ್ರು ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ಫಸ್ಟ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಮಾಡಿ, ಈಸಿ ಆಗುತ್ತೆ. ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಮಾಡಿ ಆಡ್ ಮಾಡಿರೋವೆಲ್ಲನೂ ಬೈ ಹಾಕಿ, ಅಂದ್ರೆ ಅವೆಲ್ಲನೂ ಕ್ರೆಡಿಟ್ ಮಾಡಬೇಕು. ಲೆಸ್ ಮಾಡಿರೋವೆಲ್ಲನೂ ಕೂಡ ಏನ್ ಮಾಡಬೇಕು? ಡೆಬಿಟ್ ಮಾಡಬೇಕು. ನಮ್ಗೆ ಕ್ವಶನ್ ಬ್ಯಾಂಕ್ ಶೇರ್ ಮಾಡ್ತೀನಿ ಅಂತ ಮಾಡಿಲ್ಲ ಸರ್. ನೆನ್ನೆ ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಇತ್ತಮ್ಮ, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಈಗಲೇ ಮಾಡ್ತೀನಿ. ನೀವು ಫ್ರೆಂಡ್ಸ್ ಯಾರ ಹತ್ರ ಇಸ್ಕೊಂಡಿರ್ತೀರಂತ ನಾನು ಅನ್ಕೊಂಡೆ. ಇವತ್ತು ಮಾಡ್ತೀನಿ. ಯಾರಪ್ಪ ಇದು ಮೆಸೇಜ್ ಮಾಡಿರೋದು? ಅದನ್ನು ಕಳಿಸ್ತೀನಿ. ಜೊತೆಗೆ ಲಿಂಕು ಕಳಿಸ್ತೀನಿ, ಬೇರೆ ಬೇರೆವೆಲ್ಲ. ಏನೋ ಡೌಟ್ ಐತಾ? ಏನೋ ಡೌಟ್ ಇಲ್ಲ ಅಂದ್ರೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.